ದೇಶಿಕ್ರೆ, ಶೇಖ್ರಿ ಸುನೀತನ್ ಕರ್ಕೊಂಡು ಬಂದಿದ್ದೀರಾ? ನಿಮಗೆ ತಿಳಿದೇ ಇರೋ ವಿಷಯ ಏನಿದೆ ತಾಯಿ? ನೀವು ಮೊನ್ನೆ ಹೇಳಿದ ಹಾಗೆ ಶೇಖ್ರಿಗೆ ಕ್ಷೇತ್ರ ದರ್ಶನದ ಬಗ್ಗೆ ಹೇಳಿದೆ. ಆದರೆ ಯಾಕೋ ಏನೋ ಅವನದನ್ನು ಗಂಭೀರವಾಗಿ ತಗೊಳ್ಳೇ ಇಲ್ಲ. ನಿನ್ನೆ ತೆಕ್ಷರಿ ಪ್ರಯೋಗ ನಡೆಸಿ ನೋಡಿದೆ. ಅದರಲ್ಲೂ ಜಾಜಿನ ಉಳಿಸ್ಕೊಳ್ಳೋಕೆ ಅವಕಾಶ ಇರೋದು ಕ್ಷೇತ್ರ ದರ್ಶನದಿಂದ ಮಾತ್ರ ಅಂತ ಬಂತು. ಆಮೇಲಾದರೂ ಶೇಖ್ರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ? ಅವ್ರಿಗೆ ನಂಬಿಕೆ ಬಂದಿರ್ಬೋದು, ಆದರೆ ನನಗಲ್ಲ. ಅಲ್ಲಮ್ಮ, ನಿನ್ನ ಕೆಲಸ ಏನು? ದೀಪ ಮಾರೋತ್ತಾನೆ? ಅದನ್ನ ನೆಟ್ಟಿಗೆ ಮಾಡೋದು ಬಿಟ್ಟು ಕಂಡೋರ್ ಮಕ್ಕಳನ್ನ ಕ್ಷೇತ್ರ ದರ್ಶನ, ಆ ದರ್ಶನ, ಈ ದರ್ಶನ ಅಂತ ಕಳಿಸ್ತೀನಿ ಅಂತೆಲ್ಲ ನಿನಗೇನನ್ಬೇಕು? ಬುದ್ಧಿ ಇದೆಯಾ ನಿನಗೆ? ನಮ್ಮ ಜಾಜಿನೋ ನಿನ್ನ ಮೇಶ್ರಮ ಮೇಶ್ರಮ ಅಂತ ತಲೆ ಮೇಲೆ ಹೊತ್ಕೊಂಡು ಕುಣಿಸ್ತಾಳೆ. ಇನ್ನು ಈ ದೇಶಿಕರು ನಿನ್ನಂತವ್ರು ಸಿಕ್ಕಿದ್ರೆ ಸಾಕ್ಷಾತ್ ಅಮ್ಮನೋರೆ ಅಂತ ಅನ್ಕೊಂಡ್ಬಿಡ್ತಾರೆ. ಇನ್ನು ನಮ್ಮ ಭಾವ ಅವರಿಗೆ ದೇಶಿಕರು ಹೇಳಿದ್ದೆ ವೇದ ವಾಕ್ಯ. ಅಲ್ಲಿಗೆ ನಿನ್ ಕೆಲಸ ಸಲೀಸಾಯ್ತಲ್ವಾ? ನೀನ್ ಹೇಳಿದ್ದನ್ನ ಇವರೆಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಇದೇ ತಾನೇ ನಿನ್ನ ಯೋಜನೆ? ನೋಡಮ್ಮ, ನೀನು ಹೇಳ್ದೆ ಅಂತ ಜಾಜಿನ ಕ್ಷೇತ್ರ ದರ್ಶನಕ್ಕೆಲ್ಲ ಕಳ್ಸಕ್ಕಾಗಲ್ಲ. ಒಂದ್ಸಲ ಕಳ್ಸೇ ಸಾಕಾಗೋಗಿದೆ. ನೀನು ನಮ್ಮ ತಂಟೆಗೆ ಬರಬೇಡ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡು. ನನ್ನ ಕೆಲಸನೇ ನಾನು ಮಾಡ್ತಿರೋದು. ನಿನ್ನ ಕೆಲಸ ದೀಪ ಮಾರೋತ್ತಾನೆ? ಎಲ್ಲರ ಮನೇಲೂ ಅಂಧಕಾರ ಅಳಿದು ಬೆಳಕು ಬೆಳಗಲಿ ಅಂತ ಹರಿಸೋದು. ಈ ಬಣ್ಣದ ಮಾತೆಲ್ಲ ಬೇಡ ಶ್ರೀಮತಿ. ನಾವು ಜಾಜಿನ ಎಲ್ಲೂ ಕಳ್ಸೋದಕ್ಕಾಗೋಲ್ಲ, ಕಳ್ಸೋದು ಇಲ್ಲ. ಅದನ್ನ ಇವರಿಬ್ಬರಿಗೆ ಬಿಡಿಸಿ ಹೇಳು. ಅಘೋರಾದಿರಮರಂ ಮಗಂ ರೌದ್ರಮದರಂ ಅಘೋರಾದಿರಮರಂ ಮಗಂ ರೌದ್ರಮದರಂ. ಸಮಸ್ಯೆನಾ? ಹೌದು. ಇಷ್ಟೆಲ್ಲ ಇತಿಹಾಸ ಕಾರಣಿಕ ಇರೋ ಆ ಅಮ್ಮನವರ ದರ್ಶನ 10 ವರ್ಷಗಳಿಂದ ಯಾವ ಭಕ್ತರಿಗೂ ಆಗಿಲ್ಲ. ಅಂದ್ರೆ 10 ವರ್ಷಗಳ ಹಿಂದೆ ಮುಚ್ಚಿರೋ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನ ಇನ್ನೂ ತೆಗೆದಿಲ್ಲ. ಮತ್ತೆ ಜಾಜಿ ಅಲ್ಲಿಗೆ ಹೋಗಿ ಏನ್ ಮಾಡ್ತಾಳೆ? ದೇವಸ್ಥಾನವೇ ತೆಗೆದಿಲ್ಲ ಅಂದಮೇಲೆ ಕ್ಷೇತ್ರ ದರ್ಶನ ಹೇಗಾಗುತ್ತೆ? ಅದೇ ಜಾಜಿಗಿರೋ ಸವಾಲು. ಸ್ವರ್ಣಪುರಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದ ಬಾಗಲನ್ನ ತೆಗೆಸಿ ಮತ್ತೆ ಅಲ್ಲಿ ಪೂಜೆ ಕಾರ್ಯಗಳು ನಡೆಯೋ ಹಾಗೆ ಮಾಡಿಸೋದು. ಅಲ್ಲ, ಅದ್ಯಾವುದೋ ಊರಿಗೆ ಹೋಗಿ ದೇವಸ್ಥಾನದ ಬಾಗಿಲು ತೆಗೆಸೋದು ಅಂದರೆ ಸುಲಭದ ಮಾತಾ ತಾಯಿ? ಇದೆಲ್ಲ ಸಾಧ್ಯನಾ? ಜಾಜಿ ಇನ್ನು ಚಿಕ್ಕೋಳು. ಜಾಜಿಯ ಶ್ರಮ, ಅಮ್ಮನವರ ಕೃಪೆ ಇದ್ರೆ ಎಲ್ಲವೂ ಸಾಧ್ಯ ದೇಶಿಕ್ರೆ.
ಹೇಳ್ದಂಗೆ ಮಾಡೋಣ. ಜಾಜಿನ ಕ್ಷೇತ್ರ ದರ್ಶನಕ್ಕೂ ಕಳ್ಸೋಣ. ಅದೇನೋ ಮುಚ್ಚಿರೋ ಬಾಗ್ಲು ಅಂದ್ಯಲ್ಲ, ಅದನ್ನು ತೆಗ್ಸೋಣ. ಆದ್ರೆ ಇದನ್ನ ಮಾಡೋದ್ರಿಂದ ಜಾಜಿ ಅಲ್ಪಾಯುಷ್ಯ ವೃದ್ಧಿ ಆಗತ್ತಾ? ಈ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಅವಳು ಬದುಕು ಉಳಿತಾಳೆ ಅನ್ನೋದಕ್ಕೆ ಖಾತ್ರಿ ಇದೆಯಾ? ಇಷ್ಟು ಜನ ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀನ್ ಹೇಳ್ದ ಹಾಗೆ ಕೇಳ್ತಾರಲ್ಲ, ಆ ನಂಬಿಕೆಗೆ ಏನು ಬೆಲೆ ಇಲ್ವಾ? ಈ ಬೆಲೆ ಜಾಜಿನ ಉಳಿಸತ್ತಾ? ಇಷ್ಟೊಂದು ಆವೇಶಕ್ಕೆ ಒಳಗಾಗ್ಬೇಡ ಸುನೀತಾ. ನಂಬಿಕೆ ಇಟ್ಟು ಮುನ್ನಡಿ, ಅಮ್ಮನವರು ಕಾಪಾಡ್ತಾರೆ. ಅದನ್ನೇ ನಾನು ಆಗಿಂದ ಕೇಳ್ತಾ ಇರೋದು. ಆ ನಂಬಿಕೆಗೆ ಒಂದು ಖಾತ್ರಿ ಬೇಕಲ್ಲ. ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದೇಳ್ತೀನಿ ಅನ್ನೋ ಯಾವ ಖಾತ್ರಿ ಇರುತ್ತೆ ಸುನೀತಾ? ಆದ್ರೂ ನಾಳಿನ ಬಗ್ಗೆ ಭರವಸೆ ಇಟ್ಟು ಮಲಗೋದಿಲ್ವಾ? ಹಕ್ಕಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮೊಟ್ಟೆಗೆ ಕಾವು ಕೊಟ್ಟು ಅದನ್ನ ಮರಿ ಮಾಡತ್ತೆ. ಆಹಾರ ಹುಡುಕ್ತಾ ತಾಯಿ ಹಕ್ಕಿ ಆ ಮರಿ ಹಕ್ಕಿನ ಒಂಟಿಯಾಗಿ ಗೂಡ್ನಲ್ಲೇ ಬಿಟ್ಟು ಹೋಗುತ್ತೆ. ತಾಯಿ ಹಕ್ಕಿ ಮರಳಿ ಗೂಡಿಗೆ ಬರೋವರೆಗೂ ಮರಿ ಹಕ್ಕಿ ಅಲ್ಲೇ ಇರುತ್ತೆ ಅನ್ನೋ ಯಾವ ಖಾತ್ರಿ ಇರುತ್ತೆ? ಯಾವುದೋ ಹಾವಿನ ಹಸಿವಿಗೆ ಅದು ಬಲಿಯಾಗಿರ್ಬೋದಲ್ವಾ? ಈಗ ನಿಮಗಿರೋ ಕೆಲಸ ಅಂದರೆ ನೀವಿಬ್ರೂ ಅಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಸ್ಬೇಕು. ಮತ್ತೆ ಅಲ್ಲಿ ಪೂಜೆ ಶುರುವಾಗೋ ಹಾಗೆ ಮಾಡಬೇಕು.